ನೂತನ ಚೀಮುಲ್ ನಿರ್ದೇಶಕರಾದ ದಿನೇಶ್ ಅವರಿಗೆ ಪಟ್ಟಣದ ನಂದಿನಿ ಪಾರ್ಲರ್ ಮಾಲೀಕರಿಂದ ಸನ್ಮಾನ. ಗೌರಿಬಿದನೂರು ನಗರದ ನದಿಗಡ್ಡೆ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇತ್ತೀಚೆಗೆ ಚೀಮುಲ್ ಚುನಾವಣೆ ನಡೆದಿದ್ದು, ಆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಚೀಮುಲ್ ನಿರ್ದೇಶಕರಾಗಿ ದಿನೇಶ್ ಕುಮಾರ್ ಆಯ್ಕೆಯಾದ ಅಂಗವಾಗಿ ನಗರದ ನಂದಿನಿ ಪಾರ್ಲರ್ ಮಾಲೀಕರು ಆತ್ಮೀಯವಾಗಿ ಸನ್ಮಾನ ಮಾಡಿದರು. ನಂತರ ನಂದಿನಿ ಪಾರ್ಲರ್ ಮಾಲೀಕರು ಅವರ ಸಮಸ್ಯೆಗಳನ್ನು ನೂತನ ನಿರ್ದೇಶಕರಾದ ದಿನೇಶ್ ಅವರಿಗೆ ವಿವರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಚೀಮುಲ್ ನಿರ್ದೇಶಕರಾದ ದಿನೇಶ್ ಅವರು ಮಾತನಾಡಿ, ನಂದಿನಿ ಪಾರ್ಲರ್ ಮಾಲೀಕರು ಕೆಲವು ಕುಂದುಕೊರತೆಗಳನ್ನು ಹಂಚಿಕೊಂಡರು. ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಬಗೆಹರಿಸಲಾಗಿದೆ. ನಂದಿನಿ ಪಾರ್ಲರ್ ಮಾಲೀಕರು ಬೇಸಿಗೆ ಕಾಲ ಇರೋದ್ರಿಂದ ಹಾಲು ಹೆಚ್ಚು ಕಾಲ ಸಂಗ್ರಹಣೆ ಮಾಡಕ್ಕೆ ಆಗದೆ ಹಾಲು ಒಡೆದು ಹೋಗ್ತಿದೆ ಅಂತ ಹೇಳಿದ್ರು. ಅವರಿಗೆ ಶೀಘ್ರದಲ್ಲಿ ಸಬ್ಸಿಡಿ ದರದಲ್ಲಿ ಕೂಲಿಂಗ್ ಫ್ರಿಡ್ಜ್ ನೀಡುವ ಭರವಸೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ವೆಂಕಟರಮಣಪ್ಪ, ನಂದಿನಿ ಪಾರ್ಲರ್ ಮಾಲೀಕರಾದ ರಮೇಶ್, ಎಂಎನ್ ಪರ್ಶಿನಾಥ್, ಬೀರಪ್ಪ, ಅಂಜಿಕುಮಾರ್ ರೆಡ್ಡಿ, ರಂಜಿತ್, ಗಿರೀಶ್, ಮಂಜುಳಮ್ಮ, ಶಮೀರ್ ಪಾಷಾ, ನರೇಂದ್ರ, ರಾಮಾಂಜನೇಯ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು. ನಂದಿನಿ ಔಟ್ಸೈಡ್ ನಂದಿನಿ ಮಾಲೀಕರೆಲ್ಲ ಬಂದು ಅವರ ಕುಂದುಕೊರತೆಗಳನ್ನ ನಮ್ಮ ಹತ್ರ ಹೇಳಿದರು. ಆ ಕುಂದುಕೊರತೆಗಳನ್ನ ನಾನು ಆದಷ್ಟು ಈಗಲೇ ಒಂದೆರಡು ಕುಂದುಕೊರತೆಗಳನ್ನ ಇಲ್ಲೇ ಫೋನ್ ಮಾಡಿ ಸಾಲ ಮಾಡಿದ್ದೀನಿ. ಇನ್ನು ಅವರು ಒಂದು ಸ್ವಲ್ಪ ಕಿಟ್ಗಳು ಮತ್ತು ಹಾಲು ಗಾಡಿಯಲ್ಲಿ ಬರ್ತಕ್ಕಂಥ ಇವಾಗ ಟೆಂಪ್ರೇಚರ್ ಜಾಸ್ತಿಯಾಗಿ ಹಾಲು ಹೊರದೋಗ್ತಿದೆ ಅಂತ ಕಂಪ್ಲೇಂಟ್ ಬಂತು. ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಫ್ರಿಡ್ಜ್ಗಳನ್ನ ಅರೇಂಜ್ ಮಾಡಿ 12 ವರ್ಷ ಸಬ್ಸಿಡಿಯಲ್ಲಿ 12 ವರ್ಷದಲ್ಲಿ ಅವರು ಎಲ್ಲರಿಗೂ ಅತಿ ಶೀಘ್ರದಲ್ಲೇ ಕೊಡೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ.